ಇವತ್ತು ಈ 2 ಟೈರ್ ಕೇಕ್ನ ಹೇಗೆ ಡಿಸೈನ್ ಮಾಡಿದೆ, ಒಂದ್ರ ಮೇಲೆ ಒಂದು ಹೇಗೆ ಸೆಟ್ ಮಾಡಿದೆ, ನೀಟಾಗಿ ಫಿನಿಶಿಂಗ್ ಹೇಗೆ ಮಾಡ್ಕೊಳ್ಳೋದು, ಒಂದ್ರ ಮೇಲೆ ಒಂದು ಕೂಡಿಸುವಾಗ ಸ್ವಲ್ಪ ಹೆದರಿಕೆ ಆಗುತ್ತಲ್ಲ, ಅದರಿಂದ ಎಲ್ಲ ಹೇಗೆ ನಾವು ಅದನ್ನು ಫಿನಿಶಿಂಗ್ ಮಾಡ್ಕೊಳ್ಳೋದು ಅಂತೆಲ್ಲ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಇನ್ನೂ ಸ್ಕಿಪ್ ಮಾಡ್ದಿರಾ ಡಿಟೈಲಾಗಿ ವಿಡಿಯೋ ಮಾಡಿದ್ದೀನಿ. ಸ್ವಲ್ಪ ಉದ್ದ ಆಗಿದ್ರು ತುಂಬ ಇನ್ಫಾರ್ಮೇಷನ್ ಇದೆ, ಕಂಪ್ಲೀಟಾಗಿ ವಿಡಿಯೋ ನೋಡಿ, ಓಕೆನಾ? ಸೊ ಹಲೋ ಎವ್ರಿವನ್, ವೆಲ್ಕಮ್ ಟು ರಿದೀಸ್ ರೆಸಿಪೀಸ್. ಇವತ್ತು 4 kgದು ಪೈನಾಪಲ್ ಫ್ಲೇವರ್ ಮತ್ತು ಸ್ಟ್ರಾಬೆರಿ ಫ್ಲೇವರ್ ಕೇಕ್ ಮಾಡಿದ್ದೀನಿ. ಅದನ್ನು ಹೇಗೆ ಮಾಡಿದೆ ಅಂತ ನೋಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲಲ್ಲಿ ನಾನು ಬರೀ ಕೇಕ್ ರೆಸಿಪೀಸ್ ಅಲ್ಲ, ಬೇರೆ ಕೆಲವೊಂದು ರೆಸಿಪೀಸ್ ಕೂಡ ಹೇಳ್ಕೊಡ್ತಾ ಇದ್ದೀನಿ. ನೀವು ಒಂದು ಸಲ ಚಾನಲ್ ವಿಸಿಟ್ ಮಾಡ್ಕೊಂಡು ಬನ್ನಿ. ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವೀಡಿಯೋಸ್ ನೋಡಿ. ಈಗ ಇದು 2 tier ಕೇಕ್ ಆಗಿರೋದ್ರಿಂದ ಕೆಳಗಡೆ ಟಿಯರ್ಗೆ ನಾನು 2.5 kg ಸ್ಪಾಂಜ್ ಮಾಡ್ಕೊತಾ ಇದ್ದೀನಿ. 2.5 kg ರೆಡಿ ಆಗುತ್ತೆ. ಟೋಟಲ್ ರೆಡಿ ಆದಮೇಲೆ ಮೇಲ್ಗಡೆದು 1.5 kg ರೆಡಿ ಆಗಬೇಕು, ಆ ರೀತಿ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಇರೋ ಕೇಕು 2.5 kg ಬರುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೆ 9 ಇಂಚ್ದು ಕೇಕ್ ಟಿನ್ ತೊಗೊಂಡಿದ್ದೀನಿ. ಅದನ್ನು ಮಾಡೋಕ್ಕೆ 9 ಇಂಚ್ ಕೇಕ್ ಟಿನಲ್ಲಿ 2 ಸ್ಪಾಂಜ್ ರೆಡಿ ಮಾಡ್ಕೊಂಡಿದ್ದೆ. ಈಗ ನಿಮಗೊಂದು ಹೋಮ್ ವರ್ಕು, 2.5 kg ಕೇಕ್ ಆಗೋಕ್ಕೆ ಎಷ್ಟು ಕಪ್ಪಷ್ಟು ಪ್ರಿಮಿಕ್ಸ್ ತೊಗೊಳ್ಬೇಕು ಅಂತ. ನೀವು ನನ್ನ ಚಾನಲ್ನ ಮುಂಚೆಯಿಂದ ನೋಡ್ತಾ ಇದ್ದರೆ ನಾನು ಮಾಡಿರೋ ಕೇಕ್ನೆಲ್ಲ ನೀವು ನೀಟಾಗಿ ಅಬ್ಸರ್ವ್ ಮಾಡಿದರೆ ನೀವು ಈ ಕ್ವಶನ್ಗೆ ಆನ್ಸರ್ ಮಾಡಬೇಕು, ಕಾಮೆಂಟ್ ಮಾಡಿ, ಓಕೆನಾ? ನನ್ನ ಕ್ವಶನ್ ಗೊತ್ತಾಯ್ತಲ್ಲ, 2.5 kg ಕೇಕ್ ಮಾಡೋಕ್ಕೆ ಎಷ್ಟು ಕಪ್ಪಷ್ಟು ಪ್ರಿಮಿಕ್ಸ್ ತೊಗೊಳ್ಬೇಕು, ಇದು ನನ್ನ ಕ್ವಶನು. ಯಾರೆಲ್ಲ ವೀಡಿಯೋನ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅವ್ರು ಇವತ್ತು ಆನ್ಸರ್ ಮಾಡಿ ಹೇಳಬೇಕು, ಓಕೆನಾ? ಇದು ಮೇಲ್ಗಡೆ ಕೇಕ್ಗೆ ಸ್ಪಾಂಜ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ 1.5 kg ಮಾಡ್ಕೊಳ್ತಾ ಇದ್ದೀನಿ. 1.5 kgನ 2 ಕೇಕ್ ಟಿನಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀನಿ. 7 ಇಂಚ್ ಕೇಕ್ ಟಿನ್ ತೊಗೊಂಡಿದ್ದೆ. 7 ಇಂಚಿಂದು ಕೇಕ್ ಟಿನ್ ನನ್ನ ಹತ್ರ ಒಂದೇ ಇದ್ದಿದ್ದರಿಂದ ಅದೇ ಸೈಜ್ ಒಂದು ಬಾಕ್ಸ್ ಇತ್ತು ನನ್ನ ಹತ್ರ, ಸ್ಟೀಲ್ದು. ಆ ಬಾಕ್ಸಲ್ಲಿ ಇನ್ನೊಂದು ಸ್ಪಾಂಜ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1.5 kgಗೆ ಎಷ್ಟು ಪ್ರಿಮಿಕ್ಸ್ ಬೇಕು ಅಂತ ಅಷ್ಟು ಪ್ರಿಮಿಕ್ಸ್ ತೊಗೊಂಡಿದ್ದೀನಿ. ನಾನು ಹೇಳಲ್ಲ ಇಲ್ಲಿ, ನೀವೇ ಕಾಮೆಂಟ್ ಮಾಡಿ ತಿಳಿಸ್ಬೇಕು. 1.5 kgಗೆ ಎಷ್ಟು ಪ್ರಿಮಿಕ್ಸ್ ಬೇಕೋ ಅಷ್ಟು ಪ್ರಿಮಿಕ್ಸ್ ತೊಗೊಂಡು ಅದನ್ನು 2 ಭಾಗ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡಿದ್ದೀನಿ. 2 ಟಿನಲ್ಲಿ ಹಾಕ್ಕೊಂಡು 2 ಸ್ಪಾಂಜ್ ಮಾಡ್ಕೊಳ್ತಾ ಇದ್ದೀನಿ, ಓಕೆ ಅಲ್ವಾ? ಮೊದಲು 9 ಇಂಚ್ ಟಿನ್ನಲ್ಲಿ 1 ಸ್ಪಾಂಜ್ ಬೇಕ್ ಮಾಡೋಕ್ಕೆ ಓವನಲ್ಲಿ ಇಟ್ಟಿದ್ದೆ. ಅದ್ರ ಜೊತೆಗೆ ಇನ್ಯಾವುದೂ ಇಡೋಕ್ಕಾಗಲ್ಲ ನಾನು ಓವನ್ ಸ್ವಲ್ಪ ಸಣ್ಣದು, ಅದರಿಂದ ಅದು ಬೇಕಾಗಿದ್ದ ತಕ್ಷಣ ಇವೆರಡು ಸ್ಪಾಂಜನ್ನು ಇಡ್ತೀನಿ. ಆಮೇಲೆ ಅದು ತಣ್ಣಗಾಗಿದ್ಮೇಲೆ ಮತ್ತೆ ಇನ್ನೊಂದು ಸ್ಪಾಂಜ್ ರೆಡಿ ಮಾಡ್ಕೊಳ್ತೀನಿ 9 ಇಂಚಿದು. ಇವೆರಡು ಸ್ಪಾಂಜು ಒಟ್ಟಿಗೆ ರೆಡಿ ಆಗುತ್ತೆ. 7 ಇಂಚಿದು 2 ಟಿನ್ ಬೇಕಾದರೆ ಹಿಂದೆ ಮುಂದೆ ಇಡ್ಬೋದು ನನ್ನ ಓವನಲ್ಲಿ. ಸೊ ಈಗ 4 ಸ್ಪಾಂಜ್ ಕೂಡ ರೆಡಿಯಾಗಿದೆ. 2 9 ಇಂಚ್ ಕೇಕ್ ಟಿನಲ್ಲಿ, 2 7 ಇಂಚ್ ಕೇಕ್ ಟಿನಲ್ಲಿ ಮಾಡ್ಕೊಂಡಿದ್ದೆ. ಕೆಳಗಡೆದು 2.5 kg, ಮೇಲ್ಗಡೆದು 1.5 kg, ಟೋಟಲ್ 4 kg ಕೇಕ್ ರೆಡಿ ಆಗುತ್ತೆ, ಓಕೆ ಅಲ್ವಾ? 2 tier-ಅಲ್ಲಿ 2 ಕೇಕ್ಗಳ ಮಧ್ಯ ಮೇಲ್ಗಡೆ ಮತ್ತು ಕೆಳಗಡೆ ಇರೋ 2 ಕೇಕ್ಗಳ ನಡುವೆ ಮಿನಿಮಮ್ ಅಂದರೂ 2 ಇಂಚಷ್ಟು ಡಿಫ್ರೆನ್ಸ್ ಇರಬೇಕು. ಅಂದರೆ ಕೆಳಗಡೆದು 9 ಇಂಚ್ ಕೇಕ್ ಟಿನಲ್ಲಿ ಬೇಕ್ ಮಾಡಿಕೊಂಡ್ರೆ ಮೇಲ್ಗಡೆದು 7 ಇಂಚ್ ತೊಗೊಳ್ಬೇಕು ಅಥವಾ 6 ಇಂಚ್ ತೊಗೊಳ್ಬೇಕು. ಕೆಳಗಡೆದು 8 ಇಂಚ್ ಆಗಿದ್ರೆ ಮೇಲ್ಗಡೆದು 6 ಇಂಚ್ ಅಥವಾ 5 ಇಂಚ್ ಆಗಿರಬೇಕು. ಹಾಗೆ 2 ಇಂಚಷ್ಟು ಡಿಫ್ರೆನ್ಸ್ ಇರಬೇಕು, ಗೊತ್ತಾಗ್ತದಲ್ಲ? ಈಗ 2 ಸ್ಪಾಂಜನ್ನು 2 ಲೇಯರ್ ಆಗಿ ಕಟ್ ಮಾಡ್ಕೊಂಡಿದ್ದೆ. ಇದಕ್ಕೆ 1 ಕಪ್ಪಷ್ಟು ವಾಟರ್ ತೊಗೊಂಡು ಅದಕ್ಕೆ ಸ್ವಲ್ಪ ಪೈನಾಪಲ್ ನೀರು ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ಸೋಕ್ ಮಾಡ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಪಾಂಜ್ ಸೋಕ್ ಮಾಡ್ಕೊಳ್ಳೋಕ್ಕೆ ಈ ಸೊಲ್ಯೂಷನ್ ರೆಡಿ ಆಗಿರೋದು. ಈಗ ಫಸ್ಟ್ ಲೇಯರ್ ಇಟ್ಕೊಂಡು ಸ್ಪಾಂಜ್ನ ಸೋಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಹೇಳಿದ್ನಲ್ಲ, ಕೆಳಗಡೆ ಲೇಯರ್ನ ಪೈನಾಪಲ್ ಫ್ಲೇವರಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ಮೇಲ್ಗಡೆ ಕೇಕ್ನ ಸ್ಟ್ರಾಬೆರಿ ಕೇಕಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ 4 kg ಕೇಕ್ ಇತ್ತಲ್ಲ, ಒಟ್ಟು ಎಲ್ಲ ಪೈನಾಪಲೇ ಆಗಿಬಿಟ್ರೆ ತುಂಬ ಎಲ್ಲರಿಗೂ ಕೇಕ್ ಇಷ್ಟ ಆಗಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಅಂತ ಕೆಳಗಡೆದು ಪೈನಾಪಲ್ ಮಾಡಿಕೊಂಡು ಮೇಲ್ಗಡೆ ಸ್ಟ್ರಾಬೆರಿ ಮಾಡ್ಕೊಳ್ತಾ ಇದ್ದೀನಿ. ಯಾರಿಗೆ ಯಾವ್ದು ಇಷ್ಟನೋ ಅದನ್ನು ತಿನ್ಕೊಳ್ಬೋದು ಅಂತ. ಈಗ ಸ್ವಲ್ಪ ಪೈನಾಪಲ್ ಫಿಲ್ಲಿಂಗ್ ಹಾಕ್ಕೊಂಡು ಒಂದು ಸ್ವಲ್ಪ ಕ್ರಷ್ ಹಾಕ್ಕೊಂಡು ಅದನ್ನು ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಂದ್ಸಲ ಹಳೆ ವೀಡಿಯೋಸ್ ನೋಡ್ಕೊಂಡು ಬಂದರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ನಾನು ಯಾವ ರೀತಿ ಲೇಯರ್ಸ್ ಮಾಡ್ಕೊಳ್ತೀನಿ, ಯಾವ ರೀತಿ ಕಟ್ ಮಾಡ್ಕೊಳ್ತೀನಿ ಅಂತ. ಈಗ ಸ್ಪಾಂಜಲ್ಲಿ ಮೇಲ್ಗಡೆ ಇತ್ತಲ್ಲ, ಸ್ಪಾಂಜ್ ಬೇಕಾದಾಗ ಮೇಲ್ಗಡೆ ಇದ್ದಿದ್ದು ಲೇಯರ್ನ ತೆಗೆದು ಸೆಂಟರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪಾಂಜಲ್ಲಿ ಇದ್ದಿದ್ದು 2 ಮೇಲ್ಗಡೆ ಲೇಯರ್ಸ್ನ ತೆಗೆದು ಈ ಕೇಕ್ ಬಿಲ್ಟ್ ಮಾಡ್ಕೊಳ್ಳುವಾಗ ಸೆಂಟ್ರಲ್ಲಿ ಹಾಕ್ಕೊಳ್ತೀನಿ. ಸ್ವಲ್ಪ ಡೂಮ್ ಶೇಪ್ ಇರುತ್ತಲ್ವ, ಅದಕ್ಕೋಸ್ಕರ ಅದನ್ನು ಸೆಂಟ್ರಲ್ಲಿ ಹಾಕ್ಕೊಂಡ್ರೆ ಕೆಳಗಡೆ ಇರೋ ಕೇಕ್ ಈವನ್ ಆಗಿರುತ್ತಲ್ಲ, ಅದನ್ನು ಫುಲ್ ಫೈನಲಲ್ಲಿ ಮೇಲ್ಗಡೆ ಹಾಕ್ಕೊಂಡ್ರೆ ಈವನ್ ಆಗಿ ಕೇಕ್ ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಮಾಡ್ಕೊಳ್ಳೋದು. ಈಗ ವಿಪ್ ಮಾಡ್ಕೊಂಡಿದ್ದಂತಹ ಕ್ರೀಮ್ ಅಪ್ಲೈ ಮಾಡಿಕೊಂಡು ನೀಟಾಗಿ, ಕ್ರೀಮ್ ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ಕೂಡ ಈವನಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಪ್ಯಾಲೆಟ್ ನೈಫ್ನ ಈ ರೀತಿ ನೀಟಾಗಿ ರೌಂಡಾಗಿ ತಿರುಗಿಸಿದಾಗ ಅದು ಈವನಾಗಿ ಆಗುತ್ತೆ. ಎಕ್ಸ್ಟ್ರಾ ಇರೋ ಕ್ರೀಮ್ನ ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಪೈನಾಪಲ್ ಫಿಲ್ಲಿಂಗ್ ಮತ್ತು ಸ್ವಲ್ಪ ಕ್ರಷ್ ಸೇಮ್ ಫಸ್ಟ್ ಲೇಯರಲ್ಲಿ ಹೇಗೆ ಮಾಡಿದ್ವೋ ಅದೇ ರೀತಿ 4 ಲೇಯರ್
ಬಿಲ್ಟ್ ಮಾಡ್ಕೊಳ್ತಾ ಇದ್ದೀನಿ. 4 ಲೇಯರ್ ಅಂದರೆ 3 ಕಡೆ ನಮಗೆ ಈ ರೀತಿ ಫಿಲ್ಲಿಂಗ್ ಹಾಕ್ಕೊಳ್ಬೇಕಾಗುತ್ತೆ. ಗೊತ್ತಾಗ್ತದೆ ಅನ್ಸುತ್ತೆ ನಿಮಗೆ. ನೀವು ಕೂಡ ನನ್ನ ವೀಡಿಯೋಸ್ ನೋಡಿ ಮನೇಲೇನಾದರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನೀವೇನಾದರೂ ಹೋಮ್ ಮೇಕರ್ಸ್ ಇದ್ದರೆ ನಿಮಗೇನಾದರೂ ಹೆಲ್ಪ್ ಆಗ್ತಾ ಇದೆಯಾ ನನ್ನ ವೀಡಿಯೋಸ್ನ ನೋಡಿ ಅಂತ ಒಂದು ಕಾಮೆಂಟ್ ಮಾಡಿ ತಿಳಿಸಿ. ನನಗೂ ತುಂಬ ಸಂತೋಷ ಆಗುತ್ತೆ ಮತ್ತು ನನಗೊಂದು ಮೋಟಿವೇಶನ್ ಸಿಗುತ್ತೆ ಇನ್ನೂ ವೀಡಿಯೋಸ್ ಹಾಕೋಕ್ಕೆ. ಸೊ ಈ ಕೇಕ್ ಒಬ್ಬರು ಅಪ್ಪ ಅವ್ರ ಮಗಳಿಗೆ ಪ್ರಿನ್ಸಸ್ ಕೇಕ್ ಆರ್ಡರ್ ಕೊಟ್ಟಿದ್ದಿದ್ದು. ಅಂದರೆ ಈ ಕೇಕ್ ಆ್ಯಕ್ಚುಲಿ ಪ್ರಿನ್ಸಸ್ ಥೀಮ್ ಮೇಲೆ ಇದೆ. ಅವ್ರಿಗೆ ಎಷ್ಟು ಡಿಸೈನ್ ತೋರಿಸಿದ್ರು ಒಪ್ಪಿಲ್ಲ. ಕೊನೆಗೆ ನನ್ನ ಮಗಳಿಗೆ, ನನ್ನ ಪ್ರಿನ್ಸಸ್ಗೆ ಪ್ರಿನ್ಸಸ್ ಕೇಕೇ ಬೇಕು ಅಂತ ಹೇಳಿ ಮಾಡಿಸ್ಕೊಂಡು ಹೋಗಿದ್ದರು. ಹೋದ ವರ್ಷ ಇದೇ ಮಗುಗೆ ನಾನು ಡಾಲ್ ಕೇಕ್ ಮಾಡಿಕೊಟ್ಟಿದ್ದೆ. ನಾನು ಇನ್ಸ್ಟಾ ಐ ಡಿನಲ್ಲಿದೆ, ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ಲೇಯರ್ನ ಐಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇದು ಕೇಕ್ ಕಾರ್ಡ್ ಅಂತ ಒಂದು ಸಿಗುತ್ತೆ. ಈ ಕೇಕ್ ಕಾರ್ಡ್ನ ಕೆಳಗಡೆ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಲೇಯರ್ ಬಿಲ್ಟ್ ಮಾಡ್ಕೊಳ್ಳೋಕ್ಕೆ. ನಾನು ಮುಂಚೆ ವೀಡಿಯೋಸಲ್ಲಿ 2 tier ಕೇಕ್ ಮಾಡಿದಾಗ ಏನೂ ಕಾರ್ಡ್ ಹಾಕ್ಕೊಂಡಿರಲಿಲ್ಲ. ಯಾಕೆಂದರೆ ಆ ಮೇಲ್ಗಡೆ ಟಿಯರು ಸುಮ್ಮನೆ ಒಂದು ಅರ್ಧ kg ಅಷ್ಟೋ 3/4 kg ಅಷ್ಟೋ ಇರ್ತಾಯಿತ್ತು. ಅದು ತುಂಬ ವೆಯ್ಟ್ ಇರ್ತಾ ಇರಲಿಲ್ಲ, ತೊಂದರೆ ಆಗ್ತಾ ಇರಲಿಲ್ಲ. ಇದು 1.5 kg ಆಗಿರೋದ್ರಿಂದ ಇದ್ರದ್ದು ಭಾರ ಎಲ್ಲ ಕೆಳಗಡೆ ಕೇಕ್ ಮೇಲೆ ಬಿದ್ದರೆ ಅದೊಂಥರ ಕೇಕ್ ಅದುಮ್ಕೊಂಡಂಗೆ ಆಗಿಬಿಡುತ್ತೆ. ಸೊ ಈ ರೀತಿ ಮಧ್ಯದಲ್ಲಿ ಕೇಕ್ ಕಾರ್ಡ್ ಹಾಕ್ಕೊಳ್ತಾ ಇದ್ದೀನಿ. ಫಿನಿಶಿಂಗ್ ಕೂಡ ಚೆನ್ನಾಗಾಗುತ್ತೆ ಮತ್ತು ಕೇಕ್ದು ಭಾರ ಎಲ್ಲ ಈ ಕಾರ್ಡ್ ಮೇಲೆ ಸ್ವಲ್ಪ ಬೀಳುತ್ತೆ. ಮತ್ತು ನಾವು ಕೆಳಗಡೆ ಕೇಕಲ್ಲಿ ಡವಲ್ಸ್ ಹಾಕ್ಕೊಂಡಿರ್ತೀವಲ್ಲ, ಆ ಡವಲ್ಸ್ ಮೇಲೆ ಬಿದ್ದಾಗ ಕೆಳಗಡೆ ಲೇಯರು ಒಂಥರ ಅದುಮ್ಕೊಂಡಂಗೆ ಆಗಲ್ಲ, ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿ ಮಾಡ್ಕೊಳ್ತಾ ಇರೋದು. ಗೊತ್ತಾಗ್ತದಲ್ಲ. ಈಗ ಸ್ವಲ್ಪ ನೀರಲ್ಲಿ, 1 ಕಪ್ ನೀರಲ್ಲಿ ಸ್ಟ್ರಾಬೆರಿ ಕ್ರಷ್ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಸ್ಪಾಂಜ್ನ ಸೋಕ್ ಮಾಡಿಕೊಂಡು ಸೇಮ್ ಕೆಳಗಡೆ ಕೇಕ್ನ ಯಾವ ರೀತಿ ಬಿಲ್ಟ್ ಮಾಡಿಕೊಂಡು ಇದನ್ನು ಕೂಡ ಅದೇ ರೀತಿ ಬಿಲ್ಟ್ ಮಾಡ್ಕೊಳ್ಳೋಣ. ಈ ಕೇಕ್ ಕಾರ್ಡು ಅಲ್ಲಾಡ್ತಾ ಇತ್ತು, ಅದಕ್ಕೋಸ್ಕರ ಅದ್ರ ಕೆಳಗಡೆ ಒಂದು ಬಟ್ಟೆ ಹಾಕ್ಕೊಂಡಿದ್ದೀನಿ, ನೀಟಾಗಿ ಒಂದು ಕಡೆ ಫಾರ್ಮ್ ಆಗಿ ಕೂತ್ಕೊಳ್ಳಿ ಅಂತ. ಸ್ಪಾಂಜ್ ಮೇಲೆ ವಿಪ್ ಕ್ರೀಮ್ದು ಒಂದು ಲೇಯರ್ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ಸ್ಟ್ರಾಬೆರಿ ಕ್ರಶ್ಶು ಮತ್ತು ಸ್ಟ್ರಾಬೆರಿ ಫಿಲ್ಲಿಂಗ್ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸೇಮ್ ಫಸ್ಟ್ ಕೇಕಲ್ಲಿ ಯಾವ ರೀತಿ ಮಾಡಿದ್ವಿ, ಪೈನಾಪಲ್ ಫಿಲ್ಲಿಂಗ್ ಹಾಕ್ಕೊಂಡ್ವಲ್ಲ ಇಲ್ಲಿ ಸ್ಟ್ರಾಬೆರಿ ಫಿಲ್ಲಿಂಗ್ ಹಾಕ್ಕೊಂಡು ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. 7 ಇಂಚ್ ಕೇಕ್ ಟಿನ್ನಲ್ಲಿ 2 ಸ್ಪಾಂಜ್ ಬೇಕ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು 3 ಲೇಯರಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲ ಗೊತ್ತಾಗ್ತದೆ ಅಂತ ಅನಿಸುತ್ತೆ. ಮೇಲ್ಗಡೆ ಸ್ಪಾಂಜ್ಗೆ 7 ಇಂಚ್ ಟಿನ್ನಲ್ಲಿ ಬೇಕ್ ಮಾಡ್ಕೊಂಡಿದ್ದೆ. ಓಕೆನಾ. ಈಗ ಇದ್ರದ್ದು ಕೂಡ ಕ್ರಮ್ ಕೋಟಿಂಗ್ ಆಗಿದೆ. ಕ್ರಮ್ ಕೋಟಿಂಗ್ ಅಂದರೆ ನಿಮಗೆ ಗೊತ್ತಿದೆ ಅಲ್ಲ, ಕ್ರಮ್ಸ್ ಎಲ್ಲ ಹೈಡ್ ಆಗೋ ರೀತಿ ಒಂದು ಲೇಯರು ಸ್ವಲ್ಪ ತೆಳ್ಳಗಿರೋ ಲೇಯರ್ ಕ್ರೀಮ್ ಹಾಕ್ಕೊಂಡು ನಾವು ಫಿನಿಶಿಂಗ್ ಮಾಡಿಕೊಂಡ್ರೆ ಅದನ್ನು ಕ್ರಮ್ ಕೋಟಿಂಗ್ ಅಂತ ಕರಿತೀವಿ. ಈಗ ಫೈನಲ್ ಐಸಿಂಗ್ ಮಾಡ್ಕೊಳ್ಳೋಕ್ಕೆ ಅಂತ ವೆಬ್ ಕ್ರೀಮಲ್ಲಿ ಒಂದು 3-4 ಡ್ರಾಪು ರೆಡ್ ಕಲರ್ ಹಾಕ್ಕೊಂಡಿದ್ದೀನಿ. ಈ ರೆಡ್ ಕಲರ್ ಹಾಕ್ಕೊಳ್ಳೋದ್ರಿಂದ ಪೂರ್ತಿ ರೆಡ್ ಆಗೋದಿಲ್ಲ, ಒಂದು ಸ್ವಲ್ಪ ಲೈಟಾಗಿ ಪಿಂಕ್ ಅಲ್ಲ, ಪೂರ್ತಿ ಪಿಂಕ್ ಅಲ್ಲ, ಪೂರ್ತಿ ರೆಡ್ ಅಲ್ಲ, ಆ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕಲರು. ಈಗ ಈ ಕೆಳಗಡೆ ಲೇಯರ್ ಇತ್ತಲ್ಲ, 9 ಇಂಚ್ ಕೇಕಲ್ಲಿ ನಾವು ಕೇಕ್ ಟಿನಲ್ಲಿ ಬೇಕ್ ಮಾಡ್ಕೊಂಡಿದ್ವಲ್ಲ, ಆ ಕೇಕ್ಗೆ ಡಾವೆಲ್ಸ್ ಹಾಕ್ಕೊಂಡಿದ್ದೀನಿ. 4 ಕಡೆ ಡಾವೆಲ್ಸ್ ಹಾಕ್ಕೊಂಡಿದ್ದೀನಿ. ಅದೇ ಸೈಜ್ಗೆ ಕಟ್ ಮಾಡಿಕೊಂಡು 4 ಕಡೆ ವುಡನ್ ಡಾವೆಲ್ಸ್ ಹಾಕ್ಕೊಂಡಿದ್ದೀನಿ. ಸೊ ಮೇಲ್ಗಡೆ ಕೇಕ್ದು ಭಾರ ಎಲ್ಲ ಇದ್ರ ಮೇಲೆ ಬೀಳುತ್ತೆ, ಕೇಕ್ ಹಾಳಾಗೋದಿಲ್ಲ ಅಂತ. ಈಗ ಫೈನಲ್ ಐಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ರೆಡ್ ಕಲರ್ ಕ್ರೀಮಿಂದ. ಓಕೆನಾ. ಈಗ ಪೈಪಿಂಗ್ ಬ್ಯಾಗ್ ಸಹಾಯದಿಂದ ಎಲ್ಲ ಕಡೆ ನೀಟಾಗಿ ರೀತಿ ಕೇಕ್ ಕ್ರೀಮ್ ಅಪ್ಲೈ ಮಾಡಿಕೊಂಡು ಪ್ಯಾಲೆಟ್ ನೈಫ್ ಸಹಾಯದಿಂದ ಫೈನಲ್ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ಫೈನಲ್ ಫಿನಿಶಿಂಗ್ ಮಾಡ್ಕೊಳ್ಳೋದು ನೋಡಿ ಕಲಿಯೋಕ್ಕಾಗಲ್ಲ ಫ್ರೆಂಡ್ಸ್. ನೀವು ಪ್ರಾಕ್ಟೀಸ್ ಮಾಡಿದಾಗೇ ನಿಮಗೂ ಕೂಡ ಮಾಡೋಕ್ಕಾಗೋದು. ನೀವು ಕೂಡ ಮನೇಲಿ ಕೂತ್ಕೊಂಡು ಬಿಸ್ನೆಸ್ ಮಾಡಬೇಕು ಅಂತಿದ್ರೆ, ಕೇಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ, ಅಥವಾ ನಿಮ್ಮ ಮಕ್ಕಳ ಬರ್ಡೇಗೆ, ಮನೇಲಿ ಯಾರ್ದಾದ್ರೂ ಬರ್ಡೇಗೆ ಕೇಕ್ ಮಾಡಬೇಕು ಅಂತ ಇದ್ದರೆ, ನೀವು ಆವಾಗವಾಗಾದರೂ ಒಂದು ಕೇಕ್ನ ಈ ರೀತಿ ಫೈನಲ್ ಫಿನಿಶಿಂಗ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಫೈನಲ್ ಐಸಿಂಗ್ ಮಾಡೋದು ಕ್ರೀಮ್ ಒಂದು ಪ್ಯಾಕೆಟ್ ಕ್ರೀಮ್ ತಂದಿಟ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಅರ್ಧ kgದು ನಾನು 3-4 ಕೇಕ್ ಆದರೂ ನೀವು ಮಾಡ್ಕೊಳ್ಬೋದು. ಸೊ ನೀವೇನಾದರೂ ಟ್ರೈ ಮಾಡೋಂಗಿದ್ರೆ ನಾನು ಬೇಕಾದರೆ ಹೇಳ್ತೀನಿ ಎಲ್ಲಿ ನಿಮಗೆ ಕ್ರೀಮ್ ಸಿಗುತ್ತೆ ಅಂತ. ಅಥವಾ ನೀವು ಬೇಕಾದರೆ ವೆಬ್ಸೈಟಲ್ಲಿ ಎಲ್ಲಾದರೂ ಯಾವುದಾದ್ರೂ ವೆಬ್ಸೈಟಲ್ಲಿ ಗೂಗಲಲ್ಲಿ ಚೆಕ್ ಮಾಡಿಕೊಂಡು ಕ್ರೀಮ್ ತರಿಸ್ಕೊಳ್ಳಿ ಬೇಕಾದರೆ. ಆದರೆ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಈ ರೀತಿ ಐಸಿಂಗ್ ಮಾಡೋದಂತೂ ಕಷ್ಟ. 1-2 ಸಲ ಯಾವಾಗಲಾದರೂ ಪ್ರಾಕ್ಟೀಸ್ ಮಾಡಿ. ಮತ್ತು ಹೋಮ್ ಬೇಕರ್ಸ್ ಇದ್ದರೆ ನೀವು ಯಾರಾದರೂ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ನೀವು ಡೆಫಿನೆಟಾಗಿ ಪ್ರಾಕ್ಟೀಸ್ ಅಂತೂ ಮಾಡಲೇಬೇಕಾಗುತ್ತೆ. ಒಂದೇ ಸಲ ಯಾವ ಕೆಲಸನೂ ಆಗೋದಿಲ್ಲ ಅಲ್ವಾ, ಪ್ರಾಕ್ಟೀಸ್ ಅಂತೂ ಮಾಡಲೇಬೇಕಾಗುತ್ತೆ. ಈಗ ಡಮ್ಮಿ ಕೇಕ್ಸ್ ಎಲ್ಲ ಸಿಗ್ತಾ ಇದೆ, ಥರ್ಮಾಕೋಲಲ್ಲಿ ಮಾಡಿರುವಂತಹ ಕೇಕ್ ಥರ ಇರುತ್ತೆ. ಅದು ಸೇಮ್ ಕೇಕ್ ಥರ ಕಾಣಿಸುತ್ತೆ, ಕೇಕಲ್ಲ, ಥರ್ಮಾಕೋಲಲ್ಲಿ ರೌಂಡಾಗಿ ಕಟ್ ಮಾಡಿ ಇಟ್ಟಿರ್ತಾರೆ. ಅದನ್ನು ಬೇಕಾದರೆ ತಂದು ಇಟ್ಕೊಂಡು ಅದ್ರ ಮೇಲೆ ಕ್ರೀಮ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಬೋದು ನೀವು. ಡಮ್ಮಿ ಕೇಕ್ ಅಂತ ಹೇಳಿದ್ರೆ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ.
ಕ್ರೀಮ್ ಹಚ್ಚೋದು, ಅಪ್ಲೈ ಮಾಡೋದು, ಐಸಿಂಗ್ ಮಾಡ್ಕೊಳ್ಳೋದು, ಮತ್ತು ಅದನ್ನು ತಕ್ಕೊಳ್ಳೋದು, ಮತ್ತು ಅದೇ ಕ್ರೀಮ್ನ ಬಳಸ್ಕೊಳ್ಳೋದು, ಆ ರೀತಿ ಮಾಡ್ಕೊಂಡು ನೀವು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಸ್ವಲ್ಪ ಕ್ರೀಮ್ ವೇಸ್ಟ್ ಆಗುತ್ತಷ್ಟೇ. ಕೇಕ್ ಡಮ್ಮಿ ಆಗಿರೋದ್ರಿಂದ ಅದನ್ನು ನೀವು ಅದೇ ಬಟ್ಟೆಲಿ ಒರೆಸ್ಕೊಂಡು ಅಥವಾ ವಾಶ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಅದು ಥರ್ಮಾಕೋಲ್ ಆಗಿರೋದ್ರಿಂದ ನೀವು ಹಾಗೆ ಯೂಸ್ ಮಾಡ್ಕೊಳ್ಬೋದು. ಅಂದರೆ ರಿಪೀಟೆಡ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಈಗ ಮೇಲ್ಗಡೆ ಟಿಯರ್ ಇತ್ತಲ್ಲ 7 ಇಂಚ್ ಕೇಕಲ್ಲಿ ಕೇಕ್ ಟಿನಲ್ಲಿ ಬೇಕ್ ಮಾಡ್ಕೊಂಡಿದ್ವಲ್ಲ, ಆ ಕೇಕ್ನ ಫೈನಲೈಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಡಾರ್ಕ್ ಕಲರ್ ತೊಗೊಂಡಿದ್ದೆ. ಒಂದು ಕೆಳಗಡೆ ಟಿಯರ್ಗೆ ಸ್ವಲ್ಪ ಲೈಟಾಗಿ ಇಟ್ಟಿದ್ದೆ ಕ್ರೀಮ್ನ. ಇನ್ನೊಂದೆರಡು ಡ್ರಾಪ್ ಅದೇ ಕ್ರೀಮ್ಗೆ ಇನ್ನೊಂದೆರಡು ಡ್ರಾಪ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಡಾರ್ಕ್ ಕಲರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲೈಟ್ ಆ್ಯಂಡ್ ಡಾರ್ಕ್ ಶೇಡ್ ಇರಲಿ, ಚೆನ್ನಾಗಿ ಕಾಣುತ್ತೆ ಅಂತ. ಈಗ ಇದ್ರದ್ದು ಕೂಡ ಫೈನಲೈಸಿಂಗ್ ಮಾಡಿದ್ದಾಯಿತು. ಈಗ ನಾನು ಯಾವ ರೀತಿ ಆ ಕಡೆ ಶಿಫ್ಟ್ ಮಾಡ್ತೀನಿ ಅಂತ ನೋಡಿ, 7 ಇಂಚ್ ಕೇಕ್ ಟಿನ್ ಇತ್ತಲ್ಲ, ಅದನ್ನು ಅದ್ರ ಮೇಲೆ ಇಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ. ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ಕರೆಕ್ಟಾಗಿ ಈ ಟಿನ್ನ, ಈ ಕೇಕ್ನ, ಈ ಸ್ಪಾಂಜ್ನ ಅದ್ರ ಮೇಲೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಮಾರ್ಕ್ ಮಾಡ್ಕೊಂಡಿದ್ರೆ ನಮ್ಗೆ ಶಿಫ್ಟ್ ಮಾಡೋದು ಈಸಿ ಆಗುತ್ತೆ ಅಂತ ಈ ರೀತಿ ಮಾಡ್ಕೊಳ್ಳೋದು. ಮತ್ತು ಕೆಳಗಡೆ ಕೇಕ್ ಕಾರ್ಡ್ ಹಾಕ್ಕೊಂಡಿದ್ದಲ್ಲ, ಅದರಿಂದ ಒಂದು ಸ್ವಲ್ಪನೂ ಕಷ್ಟ ಆಗಿಲ್ಲ. ನೀಟಾಗಿ ಕೆಳಗಡೆ ಕೈನೇ ಇಟ್ಕೊಳ್ಬೋದು. ನಾವು ಕೇಕ್ ಕಾರ್ಡ್ ಹಾಕ್ಕೊಂಡಿಲ್ಲ ಅಂತಂದರೆ ಕೆಳಗಡೆ ಕೈ ಇಟ್ಕೊಳಕ್ಕಾಗಲ್ವಲ್ಲ. ಕೇಕ್ ಕಾರ್ಡ್ ಹಾಕ್ಕೊಂಡಿದ್ರೆ ಒಂದು ಕೈ ಕೆಳಗಡೆ ಇಟ್ಕೊಂಡು ಒಂದು ಕೈ ಮೇಲ್ಗಡೆ ಇಟ್ಕೊಂಡು ಶಿಫ್ಟ್ ಮಾಡ್ಬೋದು ನೀಟಾಗಿ. ಈಗ ಕೇಕ್ ನೀಟಾಗಿ ಶಿಫ್ಟ್ ಮಾಡಿದ್ದಾಗಿದೆ. ನನ್ನ ಹತ್ರ ಡ್ರಮ್ ಬೋರ್ಡ್ ಇರಲಿಲ್ಲ, ಅಂದರೆ ಸ್ವಲ್ಪ ದಪ್ಪ ಇರೋ ಇದು 4 kg ಕೇಕ್ ಅಲ್ವಾ, ಅದಕ್ಕೆ ಸ್ವಲ್ಪ ದಪ್ಪ ಇರೋ ಬೇಸ್ ಬೇಕಾಗಿತ್ತು. ದಪ್ಪ ಇರೋ ಬೇಸ್ ಇಲ್ಲ ಅಂತ ನಾನು ಯೂಶ್ವಲಿ ಯಾವ ಬೇಸ್ನ ಯೂಸ್ ಮಾಡ್ತೀನೋ ಅದೇ ಬೇಸ್ನ 3 ಬೇಸ್ ತೊಗೊಂಡಿದ್ದೆ. 3 ಕೇಕ್ ಬೇಸ್ಗಳನ್ನ ಒಂದ್ರ ಮೇಲೆ ಒಂದಿಟ್ಟು ಡಬಲ್ ಗಮ್ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಗೊತ್ತಾಗ್ತದಲ್ಲ, ಅಂದರೆ ಸ್ವಲ್ಪ ವೆಯ್ಟ್ ತಡೀಲಿ ಅದು ಬೇಸ್ ಅಂತ. ಒಂದೇ ಒಂದು ಕೇಕ್ ಬೇಸ್ ಹಾಕ್ಕೊಂಡ್ರೆ ಅದ್ರ ಮೇಲೆ 4 kg ಕೇಕ್ ಇಟ್ಟಾಗ ಅದೊಂಥರ ಬೆಂಡ್ ಆದಂಗೆ ಆಗ್ಬಿಡುತ್ತೆ. ಅದು ಕೇಕ್ ಕಾರ್ಡ್ ಬೆಂಡ್ ಆದರೆ, ಬೇಸ್ ಬೆಂಡ್ ಆದಾಗ ಕೇಕು ಕೂಡ ಬೆಂಡ್ ಆಗಿಬಿಡುತ್ತೆ, ಕೇಕ್ ಹಾಳಾಗುತ್ತೆ ಅಂತ ಈ ರೀತಿ 3 ಕೇಕ್ ಬೇಸ್ನ ಇಟ್ಕೊಂಡು ಒಂದ್ರ ಮಧ್ಯ ಒಂದು ಡಬಲ್ ಗಮ್ ಟೇಪ್ ಹಾಕ್ಕೊಂಡು ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಗೊತ್ತಾಗ್ತದಲ್ಲ, ನಾನಿರೋ ಜಾಗದಲ್ಲಿ ಡ್ರಮ್ ಬೋರ್ಡ್ ಸಿಗೋದಿಲ್ಲ. ಇದಕ್ಕೆ ಅಂತ ಡ್ರಮ್ ಬೋರ್ಡ್ ಆನ್ಲೈನಲ್ಲಿ ಸಿಗುತ್ತೆ, ಬಟ್ ಅದು ಸ್ವಲ್ಪ ಕಾಸ್ಟ್ಲಿನೂ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ 2 ಕೇಕ್ ಮಧ್ಯದಲ್ಲಿ ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ಈ ರೀತಿ ಪರ್ಲ್ ಡಿಸೈನ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಯಾವುದೂ ನಾಸಲ್ ಹಾಕ್ಕೊಂಡಿಲ್ಲ, ಸುಮ್ಮನೆ ಒಂದು ಜಸ್ಟ್ ಉಳಿದಿರೋ ಕ್ರೀಮೆಲ್ಲ ಒಂದು ಪೈಪಿಂಗ್ ಬ್ಯಾಗಲ್ಲಿ ಫಿಲ್ ಮಾಡಿಕೊಂಡು ಡಾಟ್ ಇಟ್ಕೊಂಡು ಹೋಗಿದ್ದೀನಿ. ಗೊತ್ತಾಗ್ತದಲ್ಲ, ಈಗ ಇಲ್ಲಿ ಮಗು ಹೆಸರನ್ನ ಫಾಂಡೆಂಟಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕಟರಲ್ಲಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಮುಂಚೆ ತೋರಿಸಿದ್ದೀನಿ ನಿಮಗೆ. ಕಟರಲ್ಲಿ ಮಗು ಹೆಸರು ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನ ಇಲ್ಲಿ ಮುಂದ್ಗಡೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು. ಮತ್ತು ಹ್ಯಾಪಿ ಬರ್ಡೇ ಅಂತ ಒಂದು ಆ್ಯಕ್ರಿಲಿಕ್ ಟಾಪರ್ ಇತ್ತು ನನ್ನ ಹತ್ರ, ಅದನ್ನ ಇಲ್ಲಿ ಮುಂದ್ಗಡೆ ಇಟ್ಟಿದ್ದೀನಿ. ಇದು ಒಂದು ಕ್ರೋನ್, ಅವರೇ ಶೇರ್ ಮಾಡಿದ್ದಂಥ ಒಂದು ಕೇಕ್ ಫೋಟೋ ಇತ್ತು. ಆ ಫೋಟೋದಲ್ಲಿ ಇದೇ ಥರ ಕ್ರೋನ್ ಇತ್ತು. ಇದನ್ನು ಸದ್ಯಕ್ಕೆ ನನಗೆ ಅದು ಇಲ್ಲೇ ಸಿಕ್ತು, ನಾನಿರೋ ಪ್ಲೇಸಲ್ಲೇ ಅದೇ ಥರದ ಕ್ರೋನ್ ಇದ್ದಿದ್ದರಿಂದ ಆ ಕ್ರೋನ್ನ ಪ್ಲೇಸ್ ಮಾಡಿದ್ದೀನಿ. ಮತ್ತು ಕೆಲವೊಂದು ಬಟರ್ಫ್ಲೈಸ್ ಇಟ್ಕೊಂಡಿದ್ದೀನಿ, ಪೇಪರ್ ಬಟರ್ಫ್ಲೈಸ್ ಅದು. ಮತ್ತು ಮಗು 9 ವರ್ಷದಾಗಿದ್ದರಿಂದ 9 ಅಂತ ಒಂದು ನಂಬರ್ದು ಟಾಪರ್ ಇತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮುಂದ್ಗಡೆ ಎಲ್ಲ ಪ್ರಿನ್ಸಸ್ ಫೋಟೋಸ್ ಇತ್ತು. ಪೇಪರ್ ಶೀಟಲ್ಲಿ ಫೋಟೋಸ್ ತಕ್ಕೊಳ್ಳೋದು ಅಂತ ಹೇಳಿದ್ನಲ್ಲ ನಾನು ನಿಮಗೆ, ಅದು ಫೋಟೋ ಶೀಟ್ ಮೇಲೆ ತಕ್ಕೊಂಡು ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಮುಂದ್ಗಡೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಈಗ ಆಲ್ಮೋಸ್ಟ್ ಕೇಕ್ ಫಿನಿಶ್ ಆಗಿದೆ. ಇಲ್ಲಿ ಸ್ವಲ್ಪ ವೈಟ್ ಕಲರ್ ಪರ್ಲ್ಸ್ ಇತ್ತು, ಆ ಪರ್ಲ್ಸ್ನೆಲ್ಲ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಸ್ಪ್ರಿಂಕಲ್ಸ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ. ಇದಾಗಿತ್ತು ನಮ್ಮ ಇವತ್ತಿನ ಕೇಕ್ನ ಫೈನಲ್ ಲುಕ್. ಕೇಕ್ ಡಿಸೈನ್ ಮತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.